ಎಲ್ರಿಗೂ ನಮಸ್ಕಾರ. ಮಹಿಳೆಯ ಮನಸ್ಸಲ್ಲಿ ನಿಜವಾಗ್ಲೂ ಏನಿದೆ? ಈ ಪ್ರಶ್ನೆ ಶತಮಾನಗಳಿಂದ ಎಲ್ಲರನ್ನೂ ಕಾಡ್ತಾನೇ ಇದೆ ಅಲ್ವಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಬ್ಬ ತಜ್ಞರ ದೃಷ್ಟಿಕೋನದಿಂದ ಈ ಸಂಕೀರ್ಣ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಹೌದು, ಅದೇ ಪ್ರಶ್ನೆ. ಮಹಿಳೆಯ ಮನಸ್ಸಲ್ಲಿ ನಿಜವಾಗ್ಲೂ ಏನ್ ನಡೀತಿರುತ್ತೆ? ಇದಕ್ಕೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡೋದು ಅಸಾಧ್ಯ. ಯಾಕಂದ್ರೆ ಇದು ಯಾವುದೋ ರಹಸ್ಯ ಅಲ್ಲ. ಇದು ವಿಕಾಸ, ಸಮಾಜ ಮತ್ತೆ ವೈಯಕ್ತಿಕ ಅನುಭವಗಳ ಒಂದು ಅದ್ಭುತವಾದ ಮಿಶ್ರಣ. ಬನ್ನಿ, ಇದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಈ ಮಾತನ್ನ ನೀವೆಲ್ಲ ಎಷ್ಟೋ ಸಲ ಕೇಳಿರ್ತೀವಿ, ಮಹಿಳೆಯರ ಮನಸ್ಸು ಅರ್ಥ ಮಾಡ್ಕೊಳ್ಳೋದು ಕಷ್ಟಪ್ಪ ಅಂತ. ಆದ್ರೆ ಇದು ನಿಜಾನಾ? ಅಥವಾ ನಾವದನ್ನ ನೋಡ್ತಿರೋ ದೃಷ್ಟಿಕೋನದಲ್ಲೇ ಏನಾದರೂ ತಪ್ಪಿದ್ಯಾ? ಇದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಳ್ಳಕ್ಕೆ ಒಂದು ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ಮಹಿಳೆಯ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಎರಡು ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕು. ಒಂದು, ಸಾವಿರಾರು ವರ್ಷಗಳಿಂದ ನಮ್ಮ ಮೆದುಳಲ್ಲಿ ಬೇರೂರಿರೋ ಪ್ರಾಚೀನ ಸಂಸ್ಕಾರ, ನಮ್ಮ ಹಳೆಯ ವೈರಿಂಗ್ ಅಂತನೂ ಹೇಳ್ಬೋದು. ಇನ್ನೊಂದು, ಇವತ್ತಿನ ಈ ಮಾಡರ್ನ್ ಜಗತ್ತು ನಮ್ಮ ಮೇಲೆ ಹೇರುವ ಒತ್ತಡಗಳು, ನಿರೀಕ್ಷೆಗಳು. ಈ ಎರಡರ ನಡುವೆ ನಡೀತಿರೋ ಸಂಘರ್ಷವೇ ಇವತ್ತಿನ ಎಷ್ಟೋ ಗೊಂದಲಗಳಿಗೆ ಕಾರಣ. ಬನ್ನಿ, ಮೊದಲು ನಮ್ಮ ಈ ಪ್ರಾಚೀನ ಮೆದುಳಿನ ಕಥೆ ಕೇಳೋಣ. ತಜ್ಞರು ಏನಂತಾರೆ ಗೊತ್ತಾ? ನಾವು ಇವತ್ತು ಎಷ್ಟೇ ಆಧುನಿಕ ಜಗತ್ತಲ್ಲಿದ್ರೂ ನಮ್ಮ ಮೆದುಳಿನ ಒಂದು ಭಾಗ ಇನ್ನೂ ಆ ಶಿಲಾಯುಗದಲ್ಲೇ ಇದೆ. ಅಂದ್ರೆ ನಮ್ಮ ಮೂಲಭೂತ ಪ್ರವೃತ್ತಿಗಳು, ಬದುಕುಳಿಯೋಕೆ ಅಂತ ರೂಪುಗೊಂಡಿದ್ದ ಮನಸ್ಥಿತಿ ಇದೆಯಲ್ಲ, ಅದು ಇವತ್ತಿಗೂ ನಮ್ಮ ನಿರ್ಧಾರಗಳ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಇತಿಹಾಸದುದ್ದಕ್ಕೂ ಗಂಡು ಹೆಣ್ಣಿನ ಪಾತ್ರಗಳು ಎಷ್ಟು ಸ್ಪಷ್ಟವಾಗಿದ್ವು ಅಂತ. ಪುರುಷನ ಕೆಲಸ ಬೇಟೆಯಾಡೋದು, ರಕ್ಷಣೆ ಕೊಡೋದು, ಸಂಪನ್ಮೂಲ ತರೋದು. ಅದೇ ಮಹಿಳೆಯ ಜವಾಬ್ದಾರಿ ಮನೆ, ಮಕ್ಕಳು, ಇಡೀ ಸಮುದಾಯವನ್ನೇ ಪೋಷಿಸೋದು. ಸರಿ, ಇವತ್ತು ಈ ಪಾತ್ರಗಳು ಬದಲಾಗಿರ್ಬೋದು, ಆದ್ರೆ ನಮ್ಮ ಮನಸ್ಸಿನ ಆಳದಲ್ಲಿ, ಆ ಸುಪ್ತ ಮನಸ್ಸಲ್ಲಿ ಈ ಮೂಲಭೂತ ಬಯಕೆಗಳು, ಪ್ರವೃತ್ತಿಗಳು ಇನ್ನೂ ಹಾಗೇ ಜೀವಂತವಾಳಿವೆ. ಈ ಮಾತು ಕೇಳೋಕೆ ಸ್ವಲ್ಪ ಹಳೆ ಕಾಲದ್ದು ಅಂತ ಅನ್ಸ್ಬೋದು ಅಲ್ವಾ? ಆದ್ರೆ ತಜ್ಞರ ಪ್ರಕಾರ ಭದ್ರತೆಯ ಈ ಹುಡುಕಾಟ ಇದೆಯಲ್ಲ, ಅದು ಹಣಕಾಸಿನ ಭದ್ರತೆ ಇರ್ಬೋದು, ಸಾಮಾಜಿಕ ಸ್ಥಾನಮಾನ ಇರ್ಬೋದು, ಅಥವಾ ಭಾವನಾತ್ಮಕ ಭದ್ರತೆ ಇರ್ಬೋದು, ಇದು ಇವತ್ತಿಗೂ ಮಹಿಳೆಯ ಮನಸ್ಸಿನ ಒಂದು ತುಂಬಾನೇ ಮುಖ್ಯವಾದ ಭಾಗ ಆಗಿದೆ. ಸರಿ, ಇದು ನಮ್ಮ ಪ್ರಾಚೀನ ಮೆದುಳಿನ ಕಥೆಯಾಯಿತು. ಆದರೆ ಇದರ ಮೇಲೆ ಸಮಾಜ ತನ್ನದೇ ಆದ ನಿಯಮಗಳ ಒಂದು ಲೇಯರ್ ಹಾಕತ್ತೆ. ಇಲ್ಲಿಂದಾನೇ ನೋಡಿ ನಿಜವಾದ ಸಂಘರ್ಷ ಶುರುವಾಗೋದು. ಯಾಕಂದ್ರೆ ಸಮಾಜ ನಮಗೆ ಕಲಿಸೋ ಪಾಠಗಳು ನಮ್ಮ ಮೂಲಭೂತ ಪ್ರವೃತ್ತಿಗಳಿಗೆ ಕೆಲವೊಮ್ಮೆ ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತೆ. ಇದಕ್ಕೊಂದು ಬೆಸ್ಟ್ ಉದಾಹರಣೆ ಇಲ್ಲೇ ನೋಡಿ. ಒಬ್ಬ ಗಂಡಸು ತುಂಬಾ ಅಥಾರಿಟೇಟಿವ್ ಆಗಿದ್ರೆ, ಅಧಿಕಾರಯುತವಾಗಿದ್ರೆ ಅವನನ್ನ ಒಬ್ಬ ಬಾಸ್ ಅಂತಾರೆ. ವಾವ್! ಆದ್ರೆ ಅದೇ ಗುಣ, ಅದೇ ಅಧಿಕಾರಯುತ ಧ್ವನಿ ಒಬ್ಬ ಮಹಿಳೆಯಲ್ಲಿದ್ರೆ ಅವಳನ್ನ ಬಾಸಿ ಅಂತ ಕರೀತಾರೆ. ನೋಡಿ, ಗುಣ ಒಂದೇ, ಆದ್ರೆ ಸಮಾಜ ಅದನ್ನ ನೋಡೋ ದೃಷ್ಟಿ ಮಾತ್ರ ಬೇರೆ ಬೇರೆ. ಎಷ್ಟು ವಿಚಿತ್ರ ಅಲ್ವಾ? ಇದನ್ನೇ ಫಿಕ್ಸರ್ ಮೆಂಟಾಲಿಟಿ ಅಥವಾ ಸರಿಪಡಿಸುವ ಮನಸ್ಥಿತಿ ಅಂತ ಕರೆಯೋದು. ಅಂದ್ರೆ ಸಂಬಂಧದಲ್ಲಾಗ್ಲಿ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಾಗ್ಲಿ ಸಮಸ್ಯೆ ಇದ್ರೆ ಅದನ್ ಬಿಟ್ಟು ಬರೋ ಬದಲು ಅದನ್ನ ತಾನೇ ಸರಿಪಡಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನ ಹೆಣ್ಮಕ್ಳು ಹೊತ್ಕೋತಾರ. ಈ ಮನಸ್ಥಿತಿಯಿಂದ ಏನಾಗುತ್ತೆ ಅಂದ್ರೆ, ಎಷ್ಟೋ ಸಲ ಅಪಾಯದ ಸೂಚನೆಗಳು ಕಾಣ್ತಿದ್ರು, ರೆಡ್ ಫ್ಲಾಗ್ಸ್ ಇದ್ರು, ಪರವಾಗಿಲ್ಲ, ನಾನಿದನ್ನ ಸರಿಪಡಿಸಬಲ್ಲೆ ಅನ್ನೋ ಭರವಸೆಯಲ್ಲೇ ಮುಂದುವರೆದ್ಬಿಡ್ತಾರೆ. ಇಲ್ನೋಡಿ, ಆಧುನಿಕ ಮಹಿಳೆ ಸಿಕ್ಕಾಕಿಕೊಳ್ಳುವ ಅತಿ ದೊಡ್ಡ ದ್ವಂದ್ವನೇ ಇದು. ಒಂದು ಕಡೆ ಆ ಶಿಲಾಯುಗದ ಪ್ರವೃತ್ತಿಗಳು, ಸಾಂಪ್ರದಾಯಿಕ ನಿರೀಕ್ಷೆಗಳು ಕೈಬೀಸಿ ಕರಿತಿರುತ್ತೆ. ಇನ್ನೊಂದು ಕಡೆ ಸ್ವಾತಂತ್ರ್ಯ, ಕೆರಿಯರ್, ಸಮಾನತೆಯ ಹೊಸ ಕನಸುಗಳು. ಈ ಎರಡರ ನಡುವೆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇ ಒಂದು ದೊಡ್ಡ ಸವಾಲು. ಇದನ್ನೇ ಎಕ್ಸ್ಪರ್ಟ್ಸ್ ಡಬಲ್ ಬರ್ಡನ್ ಅಥವಾ ದ್ವಿಗುಣ ಹೊರೆ ಅಂತ ಕರೀತಾರೆ. ಅಂದ್ರೆ ಮಹಿಳೆಯರಿಗೆ ಕೆರಿಯರ್ನಲ್ಲಿ ಬೆಳೆಯೋಕೆ ಅವಕಾಶಗಳು ಸಿಕ್ಕಿದ್ದು ನಿಜ, ಆದ್ರೆ ಅದ್ರ ಜೊತೆಗೆ ಮನೆ, ಮಕ್ಕಳು, ಸಂಸಾರದ ಜವಾಬ್ದಾರಿಗಳು ಏನೂ ಕಮ್ಮಿಯಾಗಿಲ್ಲ. ಸೊ ಆಫೀಸ್ ಕೆಲಸದ ಜೊತೆಗೆ ಮನೆ ಸಂಪೂರ್ಣ ಜವಾಬ್ದಾರಿಯನ್ನು ಅಷ್ಟೇ ಪರ್ಫೆಕ್ಟಾಗಿ ನಿಭಾಯಿಸಬೇಕು ಅನ್ನೋ ಪ್ರೆಷರ್. ಹಾಗಾದರೆ ದಿನನಿತ್ಯದ ಸವಾಲುಗಳನ್ನೊಮ್ಮೆ ನೋಡಿ. ಮೊದಲನೇದು, ಕೆಲಸದಲ್ಲಿ ಯಶಸ್ಸು ಸಾಧಿಸಬೇಕು. ಎರಡನೇದು, ಮನೆನ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡಬೇಕು. ಮೂರನೇದು, ಕುಟುಂಬದ ಆರೈಕೆ ಮಾಡಬೇಕು. ಅಷ್ಟೇ ಅಲ್ಲ, ನಾಲ್ಕನೇದು, ಸಾಮಾಜಿಕ ಸಂಬಂಧಗಳನ್ನು ಚೆನ್ನಾಗಿಟ್ಕೋಬೇಕು. ಈ ಎಲ್ಲಾ ಪಾತ್ರಗಳನ್ನು ಒಂದಿನೂ ತಪ್ಪಿಲ್ದ ಹಾಗೆ ಪರ್ಫೆಕ್ಟಾಗಿ ನಿಭಾಯಿಸಬೇಕು ಅನ್ನೋ ಒಂದು ಕಾಣದ ಒತ್ತಡ ಸದಾ ಇರುತ್ತೆ. ಈ ಮಾತು ಕೇಳಿ ಆ ದ್ವಿಗುಣ ಹೊರೆ ಎಷ್ಟು ನಿಜ ಅಂತ ಗೊತ್ತಾಗುತ್ತೆ. ಒಬ್ಬ ಪುರುಷ ಮನೆಗೆ ದಣಿದು ಬಂದ್ರೆ ಅವನು ಸುಸ್ತಾಗಿದ್ದಾನೆ ಅಂತ ಅರ್ಥ. ಅದೇ ಒಬ್ಬ ಮಹಿಳೆ ಮನೆಗೆ ದಣಿದು ಬಂದ್ರೆ ಅವಳು ಹೊರಗಡೆ ಮಜಾ ಮಾಡಿ ಬಂದಿದ್ದಾಳೆ, ಈಗ ಮನೆ ಕೆಲಸ ಮಾಡೋ ಟೈಮ್ ಅಂತ ನೋಡಲಾಗುತ್ತೆ. ಅಂದ್ರೆ ಮಹಿಳೆಯ ದಣಿವಿಗೂ ಇಲ್ಲಿ ಬೆಲೆ ಇಲ್ಲ ಹಾಗೆ ಆಗುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಈ ಪ್ಯಾಟರ್ನ್ನ ಬ್ರೇಕ್ ಮಾಡೋದು ಹೇಗೆ?
ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಇಲ್ಲಿವರೆಗೂ ನಾವು ಸಮಸ್ಯೆನ ನೋಡಿದ್ವಿ. ಈಗ ಪರಿಹಾರದ ಕಡೆ, ಸಬಲೀಕರಣದ ಕಡೆ ಗಮನ ಕೊಡೋಣ. ಮನಃಶಾಸ್ತ್ರಜ್ಞರು ನೀಡುವ ಕೆಲವು ಪ್ರಾಕ್ಟಿಕಲ್ ಸಲಹೆಗಳನ್ನು ಈಗ ನೋಡೋಣ. ಮನಃಶಾಸ್ತ್ರಜ್ಞರ ಪ್ರಕಾರ ಬದಲಾವಣೆಯ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಇದು. ಮಹಿಳೆಯ ಅತಿದೊಡ್ಡ ಸಮಸ್ಯೆ ಅಂದ್ರೆ ಓವರ್ ಜಸ್ಟಿಫಿಕೇಷನ್ ಮತ್ತು ಓವರ್ ಎಕ್ಸ್ಪ್ಲನೇಷನ್. ಅಂದ್ರೆ ತಮ್ಮ ನಿರ್ಧಾರಗಳಿಗೆ, ತಮ್ಮ ಭಾವನೆಗಳಿಗೆ ಬೇಕಿರೋದಕ್ಕಿಂತ ಜಾಸ್ತಿ ಸಮರ್ಥನೆ ಮತ್ತು ವಿವರಣೆ ಕೊಡೋದು. ಹಾಗಾದ್ರೆ ಇದಕ್ಕೆ ಪರ್ಯಾಯ ಏನು? ಉತ್ತರ ತುಂಬಾನೇ ಸರಳ. ವಿವರಿಸೋದನ್ನ ನಿಲ್ಲಿಸಿ, ಹೇಳೋದನ್ನ ಶುರು ಮಾಡಿ. ಅಂದ್ರೆ ನನಗೆ ಹೀಗೆ ಅನಿಸ್ತಿದೆ ಯಾಕಂದ್ರೆ ಅಂತ ಉದ್ದುದ್ದ ವಿವರಣೆ ಕೊಡೋ ಬದಲು ನನಗೆ ಹೀಗೆ ಅನಿಸ್ತಿದೆ ಅಂತ ಸ್ಪಷ್ಟವಾಗಿ, ದೃಢವಾಗಿ ಹೇಳ್ಬಿಡೋದು. ಈ ಹೊಸ ವಿಧಾನವನ್ನ ಅಳವಡಿಸಿಕೊಳ್ಳೋಕೆ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ಇಲ್ಲಿವೆ. ಸಹಾಯ ಬೇಕಾದಾಗ ನೇರವಾಗಿ ಮತ್ತು ದಯೆಯಿಂದ ಕೇಳಿ. ಎಲ್ಲವನ್ನೂ ನಾನೇ ಸರಿಪಡಿಸಬೇಕು ಅನ್ನೋ ಫಿಕ್ಸರ್ ಪಾತ್ರದಿಂದ ಹೊರಗೆ ಬನ್ನಿ. ನಿಮ್ಮ ಅಗತ್ಯಗಳೇನು ಅಂತ ಅತಿಯಾಗಿ ವಿವರಿಸದೆ ಸರಳವಾಗಿ ತಿಳಿಸಿ. ಮತ್ತು ತುಂಬನೇ ಮುಖ್ಯವಾಗಿ, ನಮ್ಮ ಸಂಗಾತಿ ನಮ್ಮ ಮನಸ್ಸನ್ನ ಓದಲಾಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಬನ್ನಿ, ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಆದ್ರೆ ತುಂಬನೇ ಶಕ್ತಿಯುತವಾದ ಒಂದು ಐಡಿಯಾ ಕಡೆಗೆ ಬರೋಣ. ಅದೇ ಕಡಿಮೆ ದೇವಿ, ಹೆಚ್ಚು ಮನುಷ್ಯಳು. ಸಮಾಜವು ಮಹಿಳೆಯನ್ನ ದೇವಿ, ದೇವತೆ ಅಂತ ಹೊಗಳುತ್ತಲ್ಲ, ಅದರ ಹಿಂದೆ ಒಂದು ದೊಡ್ಡ ಉದ್ದೇಶನೇ ಇದೆ. ಅದು ಹೇಗೆ ಒಂದು ಒತ್ತಡದ ಸಾಧನ ಆಗುತ್ತೆ ಅಂತ ನೋಡೋಣ. ಈ ಮಾತಿನ ಆಳ ನೋಡಿ. ಮೂಲಭೂತವಾಗಿ ಸಮಾಜಕ್ಕೆ ತನ್ನ ಕೆಲಸವನ್ನು ಮಾಡಿಸಿಕೊಳ್ಳಬೇಕಾಗಿತ್ತು ಮತ್ತು ಅದಕ್ಕಾಗಿ ಅವರೊಬ್ಬ ಮಹಿಳೆಯನ್ನ ದೇವತೆಯನ್ನಾಗಿ ಮಾಡಿದ್ರು. ಮಹಿಳೆಯನ್ನ ದೇವತೆಯ ಸ್ಥಾನಕ್ಕೆ ಏರಿಸ್ಬಿಟ್ರೆ ಅವಳು ಪ್ರಶ್ನಿಸದೆ ನಿಸ್ವಾರ್ಥವಾಗಿ ತ್ಯಾಗ ಮಾಡ್ತಾನೆ ಇರಬೇಕು ಅನ್ನೋ ಒಂದು ನಿರೀಕ್ಷೆಯನ್ನ ಸಮಾಜ ಸೃಷ್ಟಿಸುತ್ತೆ. ಇದು ಗೌರವದ ಹಾಗೆ ಕಾಣುವ ಒಂದು ಕಂಟ್ರೋಲ್ ಅಷ್ಟೇ. ಈ ವ್ಯತ್ಯಾಸವನ್ನೊಮ್ಮೆ ಗಮನಿಸಿ. ದೇವತೆ ಅಂದ್ರೆ ಏನೋ? ಅವಳೊಂದು ಸಂಪನ್ಮೂಲ. ಅವಳು ಕೇವಲ ಕೊಡುತ್ತಾಳೆ, ಮೌನವಾಗಿ ಎಲ್ಲ ಒತ್ತಡವನ್ನು ಸಹಿಸ್ಕೊಳ್ತಾಳೆ. ಆದರೆ ಮನುಷ್ಯಳು ಅಂದ್ರೆ ಅವಳೊಬ್ಬ ವ್ಯಕ್ತಿ. ಅವಳು ಕೊಡ್ತಾಳೆ, ಹಾಗೆ ಪಡಿತಾಳೋಳೆ. ತನಗೆ ಬೇಕಾದ ಗಡಿಗಳನ್ನು, ಬೌಂಡ್ರಿಗಳನ್ನು ಸೆಟ್ ಮಾಡ್ಕೋತಾಳೆ. ಹಾಗಾಗಿ ದೇವತೆ ಅನ್ನೋದು ನಿಜಕ್ಕೂ ಗೌರವ ಅಲ್ಲ, ಅದೊಂದು ಪಂಜರ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆ ನಮ್ಮ ಮುಂದೆ ಇದೆ. ದೇವತೆಯಾಗಿರುವುದು ಅಂದ್ರೆ ಒಂದು ಸಂಪನ್ಮೂಲವಾಗುವುದು, ಮನುಷ್ಯಲಾಗಿರುವುದು ಅಂದ್ರೆ ನಿಜವಾಗಿ ಬದುಕುವುದು. ಇವೆರಡರಲ್ಲಿ ಆಯ್ಕೆ ಯಾವುದು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.